ಬೆಂಗಳೂರಿನ ಅನೇಕ ಹೋಟೆಲ್ಗಳಲ್ಲಿ ನಾಯಿ ಮಾಂಸವನ್ನ ಮಾಡ್ತಾ ಇದ್ದಾರೆ ಅಂತ ದೊಡ್ಡ ಚರ್ಚೆ ಆಗ್ತಾ ಉಂಟು. ಈಗ ಟಿವಿಗಳಲ್ಲಿ ಏನೋ ಭಾರಿ ದೊಡ್ಡ ಮಟ್ಟದಲ್ಲಿ ಇದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ನಾಯಿ ಮಾಂಸ ತಿಂತಿದ್ದಾರೆ, ನಾಯಿ ಮಾಂಸವನ್ನ ಕೊಡ್ತಾ ಇದ್ದಾರೆ ಅಂತ, ಬಿರಿಯಾನಿಯಲ್ಲಿ ಕಬಾಬಲ್ಲಿ ನಾಯಿ ಮಾಂಸ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಒಂದು ನಾಯಿಯ ವಿಡಿಯೋ, ಒಂದು ಫೋಟೋ ಫೇಸ್ಬುಕ್ಗಳೆಲ್ಲ ಬರೋದಕ್ಕೆ ಶುರುವಾಯಿತು. ಒಂದು ಉದ್ದ ಬಾಲದ ಆಡಿನ ಮುಖದ ಒಂದು ನಾಯಿ. ಇದು ನಾಯಿಯ ಕುರಿಯ. ಈಗ ಈ ನಾಯಿಯೋ ಕುರಿಯೋ ಅನ್ನುವಂಥದ್ದು ಒಂದು ಕಡೆ ಸಬ್ಜೆಕ್ಟು, ಅದನ್ನ ಆಹಾರ ಇಲಾಖೆಯವರು ನೋಡ್ಕೋತಾರೆ. ಮತ್ತು ಈಗಾಗಲೇ ಲ್ಯಾಬ್ ಇಂದ ರಿಪೋರ್ಟ್ ಬಂದಿದೆ, ಇದು ಕುರಿ ಮಾಂಸ, ಮೇಕೆ ಮಾಂಸ ಅನ್ನುವಂಥ ರಿಪೋರ್ಟ್ ಬಂದಿದೆ. ಅದನ್ನು ಗೃಹ ಸಚಿವರು ಹೇಳಿದ್ದಾರೆ. ನಾವು ಇಲ್ಲಿ ಚರ್ಚೆ ಮಾಡಬೇಕಾಗಿರೋದು ಇದರ ಹಿಂದಿರುವಂತಹ ಒಂದು ಕೋಮುವಾದದ ಅಜೆಂಡಾ. ಇದು ಜಸ್ಟ್ ಪುನೀತ್ ಕೆರೆಹಳ್ಳಿ ಅನ್ನುವಂಥ ಒಬ್ಬ ಹಳೆ ಆರೋಪಿ ಮಾಡಿರುವಂಥ ಜಸ್ಟ್ ಒಂದು ಪಿತೂರಿ ಕುತಂತ್ರದ ಭಾಗವಾಗಿ ನಡೆದಿರುವಂಥದ್ದು ಅಲ್ಲ. ಇದು RSS ಮತ್ತು ಹಿಂದುತ್ವ ರಾಜಕಾರಣದ ಪೂರ್ವ ಯೋಜಿತ ಕೃತ್ಯ. ಇದು ಯಾಕಿದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಪುನೀತ್ ಕೆರೆಹಳ್ಳಿ ಅವರು ಜುಲೈ 26, 27ಕ್ಕೆ ಈ ವಿವಾದ ಎದ್ದೇಳುತ್ತೆ. ಸೇಮ್ ಟೈಮು ಮಂಗಳೂರಲ್ಲಿ ಪುನೀತ್ ಅತ್ತಾವರ, ಬೆಂಗಳೂರಲ್ಲಿ ಪುನೀತ್ ಕೆರೆಯಲ್ಲಿ ಮಂಗಳೂರಲ್ಲಿ ಪುನೀತ್ ಅತ್ತಾವರ ಅನ್ನುವಂಥ ಬಜರಂಗ ದಳದ ಸಂಚಾಲಕ, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಚಾಲಕರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡಿ ಮಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ಮಂಗಳೂರಿನ ಹೋಟೆಲ್ಗಳಲ್ಲಿ ಕುರಿ ಮಾಂಸದ ಜೊತೆಗೆ ದನದ ಮಾಂಸವನ್ನು ಮಿಕ್ಸ್ ಮಾಡ್ತಾರೆ, ಕರು ಮಾಂಸವನ್ನು ಮಿಕ್ಸ್ ಮಾಡ್ತಾರೆ, ದನದರಲ್ಲೂ ಕೂಡ ಕರು ಮಾಂಸವನ್ನು ಮಿಕ್ಸ್ ಮಾಡ್ತಾರೆ. ಆದ್ರಿಂದ ಕರು ಯಾವುದು ಕುರಿ ಯಾವುದು ಗೊತ್ತಾಗಲ್ಲ ಜನರಿಗೆ. ನಮ್ಮ ಹಿಂದೂಗಳಿಗೆ ದನದ ಮಾಂಸವನ್ನ ಕುರಿ ಮಾಂಸ ಅಂತ ಹೇಳಿಕೊಟ್ಟು ಅವರನ್ನ ಧರ್ಮಭ್ರಷ್ಟರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸ್ಫೋಟಕವಾದಂಥ ಪತ್ರಿಕಾಗೋಷ್ಠಿಯನ್ನು ಅವ್ರು ಮಾಡಿದರು ಎಲ್ಲಿ ಮಂಗಳೂರಲ್ಲಿ. ಅದೇ ಟೈಮಲ್ಲಿ ಬೆಂಗಳೂರಲ್ಲಿ ಈ ಕುರಿ ಮತ್ತು ದನ ಈ ಮಾಂಸಗಳ ಈ ರಾಜಕೀಯ ಏನಿಲ್ಲ, ಅಷ್ಟು ನಡೆಯಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿನ ಜನರನ್ನ ಭಾವನಾತ್ಮಕವಾಗಿ ಅಥವಾ ಒಂದು ರೀತಿ ಮಾಂಸಾಹಾರದ ಬಗ್ಗೆ ಹೇಸಿಗೆ ಬರಬೇಕು ಅನ್ನೋ ರೀತಿಯಲ್ಲಿ ಕುರಿ ಮಾಂಸದ ಜೊತೆಗೆ ನಾಯಿ ಮಾಂಸವನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಗುಲ್ಲನ್ನು ಎಬ್ಸಿದ್ರು. ನನಗೊಂದು ಕತೆ ನೆನಪಾಗ್ತಾ ಉಂಟು, ಒಂದು ಪುರಾಣದ ಕತೆ. ಭಾರಿ ದೊಡ್ಡ ಒಂದು ಭೀಕರ ಒಂದು ಬರ ಬಂದಾಗ ಈ ವಿಶ್ವಾಮಿತ್ರನಿಗೆ ತಿನ್ನೋದಕ್ಕೆ ಏನು ಇರಲಿಲ್ಲ ಅಂತೆ. ಆಗ ಅವನೊಂದು ನಾಯಿ ಕೊಳತು ಬಿದ್ದಿತ್ತು, ಅದನ್ನ ತಿಂದ ಅಂತ ಸಪ್ತರ್ಷಿಗಳಲ್ಲಿ ವಿಶ್ವಾಮಿತ್ರನೇ ನಾಯಿ ಮಾಂಸ ತಿಂದಿದ್ದಾನೆ. ನಾಯಿ ಮಾಂಸ ತಿನ್ನೋರು ತುಂಬಾ. ಆದ್ರೆ ಈ ಮಾಂಸದ ಹಿಂದಿರುವ ಪಾಲಿಟಿಕ್ಸ್ ಹೌದು, ಮಾಂಸದ ಹಿಂದಿರುವ ಒಂದು ಪಾಲಿಟಿಕ್ಸ್ ಏನು ಅಂತಂದ್ರೆ, ಈಗ ನಾವು ಮಂಗಳೂರ ವಿಷಯಕ್ಕೆ ಬರೋಣ. ಬೆಂಗಳೂರಲ್ಲಿ ನಾನು ಆಗಲೇ ಹೇಳಿದಾಗೆ ಪುನೀತ್ ಕೆರೆಯಲ್ಲಿ ಕುರಿ ಮಾಂಸದ ಜೊತೆಗೆ ನಾಯಿ ಮಾಂಸ ಇದೆ ಅಂತ ಉಲ್ಲೇಖಿಸಿದ್ರು. ಸೇಮ್ ಟೈಮ್ ಅದೇ ದಿವಸ ಮಂಗಳೂರಲ್ಲಿ ದನದ ಮಾಂಸದ ಜೊತೆಗೆ ಇದು ಕುರಿ ಮಾಂಸದ ಜೊತೆಗೆ ದನದ ಮಾಂಸವನ್ನು ಕರು ಮಾಂಸವನ್ನು ಮಿಕ್ಸ್ ಮಾಡಿದ್ದಾರೆ ಅಂತೇಳಿ ಪುನೀತ್ ಅತ್ತಾವರ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಉಲ್ಲೇಖಿಸ್ತಾರೆ ಅಥವಾ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳ್ತಾರೆ. ಇದರ ಹಿಂದಿರುವಂಥ ಕಾರಣಗಳು ಇದು ಏನು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಒಂದು, ಮಾಂಸಾಹಾರದ ಬಗ್ಗೆ ಅಸಹ್ಯ ಬರಬೇಕು ಅನ್ನುವಂಥದ್ದು ಒಂದಾದರೆ, ಇನ್ನೊಂದು ಕಡೆ ಹಿಂದೂಗಳು ಯಾರು ಮಾಂಸಾಹಾರವನ್ನೇ ತಿನ್ನಬಾರ್ದು ಅನ್ನುವಂಥ ಒಂದು RSSನ ಅಜೆಂಡಾ ಏನಿದೆ, ಅಥವಾ RSSನ ಬ್ರಾಹ್ಮಣರ ಅಜೆಂಡಾ ಏನಿದೆ, ನಾಯಕರ ಅಜೆಂಡಾ ಏನಿದೆ, ಆ ಅಜೆಂಡಾವನ್ನು ಜಾರಿ ಮಾಡುವಂಥದ್ದು ಒಂದು. ಅದೇ ಸಂದರ್ಭದಲ್ಲಿ ಒಂದು ಸಮುದಾಯದ ವಿರುದ್ಧ ದ್ವೇಷವನ್ನು ಹುಟ್ಟಿಸುವಂಥದ್ದು, ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷವನ್ನು ಹುಟ್ಟಿಸುವಂಥದ್ದು. ಈಗ ಮುಸ್ಲಿಮರು ಅವ್ರ ಹತ್ರ ಒಂದು ನಂಬಿಕೆ ಇದೆ, ಅವರು ನಾಯಿಯನ್ನು ಮುಟ್ಟುವುದೂ ಇಲ್ಲ. ಅವರು ಸರಿಯಾಗಿ ಇತ್ತೀಚಿನ ಜನ್ರೇಷನ್ ನಾಯಿಯನ್ನು ಮುಟ್ತಾ ಇದ್ದಾರೆ. ಈ ಹಳೆ ಜನ್ರೇಷನ್ನವರು ನಾಯಿಯನ್ನು ಮುಟ್ಟಲ್ಲ. ಒಂದು ವೇಳೆ ನಾಯಿಯನ್ನು ಮುಟ್ಟಿದ್ರು ಕೂಡ ಸ್ನಾನ ಮಾಡಿ ಬರಬೇಕು ಅನ್ನೋಂಥ ಒಂದು ನಂಬಿಕೆ ಅವರಲ್ಲಿದೆ. ಅಂಥ ಸಂದರ್ಭದಲ್ಲಿ ಅವರು ನಾಯಿ ಮಾಂಸವನ್ನು ಮಾರಾಟ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ಅದಂಥ ಪ್ರಶ್ನೆ ಬರುತ್ತೆ. ಇನ್ನೊಂದು, ಮಂಗಳೂರಲ್ಲಿ ಪುನೀತ್ ಅತ್ತಾವರ ಬಜರಂಗ ದಳದ ಸಂಚಾಲಕ ಹೇಳಿರುವಂಥದ್ದು, ಕುರಿ ಮಾಂಸದ ಜೊತೆಗೆ ದನದ ಮಾಂಸವನ್ನು ಮಿಕ್ಸ್ ಮಾಡ್ತಾರೆ. ಆ ದನದ ಮಾಂಸದಲ್ಲೂ ಕೂಡ ಕರು ಮಾಂಸವನ್ನು ಮಿಕ್ಸ್ ಮಾಡ್ತಾರೆ. ಕರು ಮಾಂಸ ಮತ್ತು ಕುರಿ ಮಾಂಸ ವ್ಯತ್ಯಾಸ ಗೊತ್ತಾಗಲ್ಲ, ಅದನ್ನು ಹಿಂದೂಗಳಿಗೆ ಕೊಟ್ಟು ಧರ್ಮಭ್ರಷ್ಟರನ್ನಾಗಿ ಮಾಡ್ತಾರೆ ಅನ್ನುವಂಥ ಮಾತನ್ನು ಪುನೀತ್ ಅತ್ತಾವರ ಹೇಳಿದ್ದಾರೆ. ಈ ಆ ಮಾಂಸ ರಾಜಕಾರಣ ಎಲ್ಲ ಬದಿಗಿಡೋಣ. ಈ ಕರು ಮಾಂಸ ಎಲ್ಲಿ ಸಿಗುತ್ತೆ? ಈ ಕರು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಈ ಎಲ್ರಿಗೊಂದು ಕರುವಿನ ಬಗ್ಗೆ ಒಂದು ಭಾವನಾತ್ಮಕವಾದಂಥ ಒಂದು ಇದಿರುತ್ತೆ, ಒಂದು ಪ್ರೀತಿ ಇರುತ್ತೆ. ದನದ ಮೇಲೂ ಇರುತ್ತೆ ತುಂಬ ಜನರಿಗೆ, ನನಗೂ ಸೇರಿದಂತೆ ಎಲ್ರಿಗೂ. ಈ ಕೃಷಿ ಕುಟುಂಬದಿಂದ ಬಂದವರೆಲ್ಲರಿಗೂ ಕೂಡ ದನದ ಮೇಲೆ ಒಂದು ಪ್ರೀತಿ ಇರುತ್ತೆ, ಪ್ರೀತಿ ಇರುತ್ತೆ. ಅದ್ರಲ್ಲಿ ಕರು ಅಂತಂದರೆ ಇನ್ನೂ ಜಾಸ್ತಿ ಪ್ರೀತಿ ಇರುತ್ತೆ. ಆ ಕಾರಣಕ್ಕಾಗಿ ಕರು ಮಾಂಸವನ್ನು ಕುರಿಯ ಜೊತೆಗೆ ಮಿಕ್ಸ್ ಮಾಡ್ತಾರೆ ಅನ್ನೋಂಥ ಭಾವನಾತ್ಮಕವಾಗಿ ಆಟ ಆಡ್ಲಿಕ್ಕೆ ನೋಡ್ತಾರೆ. ಈ ಕರು ಮಾಂಸ ಎಲ್ಲಿಂದ ಬರುತ್ತೆ ಅನ್ನೋಂಥ ನೋಡ್ಬೇಕು. ಈ ಕರು ಮಾಂಸ ಬರಬೇಕಲ್ಲ ಎಲ್ಲಿಂದಾದರೂ. ಕರು ಎಲ್ಲಿಂದ ಬರುತ್ತೆ ಅಂತ, ಕರು ಎಲ್ಲಿಂದ ಬರುತ್ತೆ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಇದೆ. ಕರು ಎಲ್ಲಿಂದ ಬರುತ್ತೆ ಅಂತ ಹೇಳ್ತೀನಿ ನಾನು. ಒಮ್ಮೆ ಸೆಪ್ಟೆಂಬರ್ 23, 2021 ಇಲ್ಲಿ ಒಂದು ರಿಕ್ಷಾದಲ್ಲಿ ಕರುವನ್ನು ತಗೊಂಡೋಗ್ತಾರೆ. ಯಾವಾಗ? ಸೆಪ್ಟೆಂಬರ್ 23, 2021 ರಿಕ್ಷಾದಲ್ಲಿ ಕರುವನ್ನು ತಗೊಂಡೋಗ್ತಾರೆ. ಕರುವನ್ನು ಹೆಂಗೆ ಕಟ್ಟಿದ್ರು? ತೀರಾ ಅಮಾನವೀಯ ಕಟ್ಟಿದ್ರು.
ಜನ ಮಾಹಿತಿ ಕೊಡ್ತಾರೆ ಪೊಲೀಸರಿಗೆ ಜನ ಮಾಹಿತಿ ಕೊಡ್ತಾರೆ. ಪೊಲೀಸರು ಬರೋದು ಲೇಟ್ ಆಗುತ್ತೆ. ಜನರೇ ರಿಕ್ಷಾವನ್ನು ನಿಲ್ಲಿಸ್ತಾರೆ, ಟೆಂಪೋ ರಿಕ್ಷಾವನ್ನು ನಿಲ್ಲಿಸ್ತಾರೆ. ನೋಡಿದಾಗ ಹಲವಾರು ಕರುಗಳಿದ್ವು ಅದರಲ್ಲಿ. ಎಲ್ಲಿದು ನಡೆದಿರುವಂಥದ್ದು ನೆಲ್ಯಾಡಿಯಲ್ಲಿ ಹಲವಾರು ಕರುಗಳಿದ್ವು. ಪೊಲೀಸರು ಮತ್ತು ಆ ಜನರು ಎಲ್ಲರೂ ಸೇರಿ ಆರೋಪಿಯನ್ನು ಹಿಡಿತಾರೆ. ಆರೋಪಿಯ ಹೆಸರು ಗುರುಪ್ರಸಾದ್ ಅಂತೇಳಿ ಆರೋಪಿ ಹೆಸರು. ಅವರು ಹಿಂದೂ ಸಂಘಟನೆ ಕಾರ್ಯಕರ್ತರು, ಅವರು ಬಜರಂಗ್ ದಳದ ಕಾರ್ಯಕರ್ತರು. ಇವರನ್ನು 2021 ಸೆಪ್ಟೆಂಬರ್ 23 ಅರೆಸ್ಟ್ ಮಾಡ್ತಾರೆ. ಇದು ನಾನು ಹೇಳ್ತಾ ಇರುವಂಥದ್ದಲ್ಲ, ಪೊಲೀಸರು ಹಾಕಿರೋದು, ಉಪ್ಪಿನಂಗಡಿ ಪೊಲೀಸರು ಹಾಕಿರುವಂಥ FIR ಅನ್ನು ನೋಡಿಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇದು ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನಲ್ಲಿ ಯಾವುದು ಕಲಂ 66/1 192 ಅಂತ ಹೇಳಿ ಕ್ರೈಮ್ ನಂಬರ್ 96/2021 ಅಂತ ಹೇಳಿ FIR ದಾಖಲಾಗಿದೆ. ಇನ್ನೊಂದಿದೆ ಕೇಸು ಸೆಪ್ಟೆಂಬರ್ 4, 2020 ಇದು ಪುತ್ತೂರಿನ ನರಿಮೊಗ್ರು ಅನ್ನುವಂಥ ಗ್ರಾಮದಲ್ಲಿ ಇದೇ ರೀತಿ ಒಂದು ಓಮ್ನಿ ಕಾರಲ್ಲಿ ಕರುಗಳನ್ನು ತುಂಬಿಸ್ಕೊಂಡು ಹೋಗ್ತಾರೆ. ದನ ಇಲ್ಲ, ಓನ್ಲಿ ಕರು. ತುಂಬ ಕರುಗಳಿದ್ದು, 7-8 ಕರುಗಳಿದ್ದು. ಆ ಕರುಗಳನ್ನು ತೀರಾ ಅಮಾನವೀಯವಾಗಿ ತುಂಬಿಸ್ಕೊಂಡು ಹೋಗ್ತಾಯಿದ್ರು. ಸೊ ಜನರಿಗೆ ಡೌಟ್ ಬರುತ್ತೆ, ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಪೊಲೀಸರಿಗೆ ಮಾಹಿತಿ ಕೊಟ್ಟ ತಕ್ಷಣ ಪೊಲೀಸರು ಅಡ್ಡಗಟ್ಟಿ ಅಂತ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದವರು ಒಬ್ಬರು ಶಿವಪ್ರಸಾದ್ ಭಟ್ ಅಂತ, ಇನ್ನೊಬ್ಬರು ಚಂದನ್ ಟಿ ಅಂತ. ಇಬ್ಬರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಅಷ್ಟೂ ಕರುಗಳನ್ನು ರಕ್ಷಣೆ ಮಾಡ್ತಾರೆ. ಇವರಿಬ್ಬರೂ ಕೂಡ ಹಿಂದೂ ಸಂಘಟನೆ ಕಾರ್ಯಕರ್ತರು, ಹಿಂದೂಗಳಲ್ಲ, ಹಿಂದೂ ಸಂಘಟನೆ ಕಾರ್ಯಕರ್ತರು. ಎಲ್ಲಿಂದ ಕರು ಬರ್ತಾ ಇದೆ? ಕುರಿ ಮಾಂಸ ಜೊತೆಗೆ ಕರು ಮಾಂಸವನ್ನು ಮಿಕ್ಸ್ ಮಾಡ್ತದೆ ಅಂತ ಹೇಳಿ ಬಜರಂಗ್ ದಳದವರು ಆರೋಪ ಮಾಡ್ತಾರಲ್ಲ, ಕರು ಎಲ್ಲಿಂದ ಬರುತ್ತೆ ಅಂತಂದರೆ ಕರು ಇಲ್ಲಿಂದ ಬರುತ್ತೆ. ಇಷ್ಟೇ ಕೇಸ್ ಅಲ್ಲ. 2020 ಜುಲೈ 30 ಅವತ್ತು ಈ ವಿಟ್ಲದಲ್ಲಿ ಒಂದು ಗೋ ಸಾಗಾಟವನ್ನು ಪತ್ತೆ ಹಚ್ತಾರೆ. ಗೋ ಸಾಗಾಟವನ್ನು ಪತ್ತೆ ಹಚ್ಚಿದಾಗ ಅದರಲ್ಲಿ ಪದ್ಮನಾಭ ಗೌಡ ಅಂತ ಸಿಕ್ಕಿಬೀಳ್ತಾರೆ. ಅದರಲ್ಲೂ ಕೂಡ ಜೀಪಲ್ಲಿ ತೀರಾ ಅಮಾನವೀಯವಾಗಿ ಕರುಗಳನ್ನು ತುಂಬಿಸಿ ಸಾಕಲಾಗ್ತದೆ. ನಮ್ಮಲ್ಲಿ ಈ ಹೋರಿ ಕರುಗಳಿದ್ರೆ ಅದನ್ನು ಮಾರಾಟ ಮಾಡ್ತಾರೆ. ಹೋರಿ ಕರುಗಳು ಉಪಯೋಗ ಇಲ್ಲ. ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಾದರೆ ಅದನ್ನು ಉಳುಮೆಗೆ ಬಳಸ್ತಾರೆ. ಇಲ್ಲ, ನಮ್ಮಲ್ಲಿ ಕೋಣವನ್ನು ಉಳುಮೆಗೆ ಬಳಸ್ತಾರೆ. ಈ ಹೋರಿ ಕರುಗಳನ್ನು ಬಳಸೋದಿಲ್ಲ. ಆದ್ದರಿಂದ ಅದನ್ನು ಮಾರಾಟ ಮಾಡ್ತಾರೆ. ಇತ್ತೀಚೆಗೆ ಈ ಮುಸ್ಲಿಮರು ಅದನ್ನು ತೆಗೆದುಕೊಳ್ಳಿಕ್ಕೆ ಮುಂದೆ ಬರಲ್ಲ. ಯಾಕೆ ಹೆದರಿಕೆ ಅಂತಂದರೆ ಹಿಂದೂ ಸಂಘಟನೆಗಳು ದಾಳಿ ಮಾಡ್ತವೆ ಅನ್ನೋ ಕಾರಣಕ್ಕಾಗಿ ಮುಸ್ಲಿಂ ವ್ಯಾಪಾರಿಗಳು ಈ ಕರುವನ್ನು ತೆಗೆದುಕೊಳ್ಳಿಕ್ಕೆ ಬರಲ್ಲ. ಅದಕ್ಕೆ ಈಗ ಹಿಂದೂ ಸಂಘಟನೆಗಳೇ ಈ ವ್ಯವಹಾರವನ್ನು ಶುರು ಮಾಡಿದೆ. ಹಿಂದೂ ಸಂಘಟನೆಗಳೇ ಇದನ್ನು ಶುರು ಮಾಡಿದೆ. ಸೊ ವಿಟ್ಲದಲ್ಲೂ ಕೂಡ 2020 ಜುಲೈ 30 ಪ್ರಕರಣ ದಾಖಲಾಗಿದೆ. FIR ಆಗಿದೆ. ಪದ್ಮನಾಭ ಗೌಡ ಅನ್ನೋನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಜುಲೈ 20 ನಾನು ಹೇಳಿದ ಜುಲೈ 30 ವಿಟ್ಲದಲ್ಲಿ ಆಗಿತ್ತು. ಜುಲೈ 20 2020 ಅಲ್ಲೂ 2020 ಬೆಳ್ತಂಗಡಿಯ ಸೂರ್ಯ ಅನ್ನುವಲ್ಲಿ ಒಂದು ಪಿಕಪ್ಪಲ್ಲಿ ದನವನ್ನು ಸಾಗಾಟ ಮಾಡ್ತಾರೆ. ಇದು ಸಾಗಾಟವನ್ನು ಮಾಡೋದು ಪರ್ಚೇಸ್ ಮಾಡಿ ಸಾಗಾಟ ಮಾಡಿದ್ದಲ್ಲ, ಕೊಟ್ಟಿಗೆಗೆ ನುಗ್ಗಿ ಕರುವನ್ನು ಕಳ್ಳತನ ಮಾಡಿದ್ದು. ಇದು ಮುಸ್ಲಿಮರೇ ಮಾಡಿದ್ದು ಅಂತ ಹೇಳಿ ಹಿಂದೂ ಸಂಘಟನೆಯವರು ಪ್ರತಿಭಟನೆ ಮಾಡ್ತಾರೆ. ಆ ಕೊಟ್ಟಿಗೆಗೆ ನುಗ್ಗಿ ಮಾಡಿದ್ರೆ ಅದು ಮುಸ್ಲಿಮರೇ ಅಂತೇಳಿ. ಆನಂತರ ಅವನ್ನ ಚೇಸ್ ಮಾಡಿ ಪೊಲೀಸ್ ಹಿಡಿತಾರೆ. ಹಿಡಿದಾಗ ಅವನ ಹೆಸರು ರಾಜೇಶ್ ಅಂತ ಗೊತ್ತಾಗುತ್ತೆ. ಅವನು ಕೂಡ ಹಿಂದೂ ಸಂಘಟನೆಯಲ್ಲಿದ್ದ. ಇನ್ನೂ ಪ್ರಕರಣಗಳಿದೆ. 2021 ನವೆಂಬರ್ 24 ಬೆಳ್ತಂಗಡಿ ತಾಲೂಕಲ್ಲಿ ಇದು ಪ್ರಕರಣ ದಾಖಲಾಗುತ್ತೆ. ಅದರಲ್ಲಿ ಬಸವರಾಜ್, ಅವಿನಾಶ್, BR ಪುಷ್ಪರಾಜ್, BS ಹರೀಶ್, ಸೀನಾ ಪೂಜಾರಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸುಮಾರು 18,500 ರೂಪಾಯಿ ಮೌಲ್ಯದ ಕರುಗಳನ್ನು ವಶ ಮಾಡಿ, ಕೇವಲ ಕರುಗಳು 18,000 ರೂಪಾಯಿ ಮೌಲ್ಯದ ಕರುಗಳನ್ನು, ಅಂದರೆ ಸುಮಾರು ಒಂದು 10-20 ಕರುಗಳಾದರೂ ಇರಬೇಕು ಆ ಜೀಪಲ್ಲಿ. ಅದನ್ನು 7 ಮಂದಿಯನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅದರಲ್ಲಿ ಒಬ್ಬ ಇಸ್ಮಾಯಿಲ್ ಅಂತ ಇರ್ತಾನೆ, ಅವನು ಗಾಡಿ ಡ್ರೈವರ್. ಇವರೆಲ್ಲರೂ ಆರೋಪಿಗಳು, ಅವನು ಗಾಡಿ ಡ್ರೈವರು. ಈ ಇಸ್ಮಾಯಿಲ್ನ ಗಾಡಿ ಡ್ರೈವರ್ ಯಾಕೆ ಮಾಡ್ಕೋತಾರೆ ಅಂತಂದರೆ, ಒಂದಿನ ಗಾಡಿ ಹಿಡಿದ್ರೆ ಬಜರಂಗ್ ದಳದವರು ಇಸ್ಮಾಯಿಲ್ಗೆ ಬೀಳುತ್ತೆ, ಜೊತೆಗೆ ಇಡೀ ಗೋ ಸಾಗಾಟವನ್ನು ಇಸ್ಮಾಯಿಲ್ ಮಾಡಿದ್ದ ಅಂತ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಯಾವತ್ತು ಡ್ರೈವರ್ ಮುಸ್ಲಿಂ ಇರ್ತಾರೆ, ಅದರ ಸಾಗಾಟಗಾರರೆಲ್ಲರೂ ಕೂಡ, ದನ ಸಾಗಾಟಗಾರರೆಲ್ಲರೂ ಕೂಡ ಹಿಂದೂ ಸಂಘಟನೆಗೆ ಸೇರಿದವರೇ ಆಗಿರ್ತಾರೆ. ಇದು ನವೆಂಬರ್ 24, 2021 ಬೆಳ್ತಂಗಡಿ ತಾಲೂಕಲ್ಲಿ FIR ಆಗಿದೆ. ಈ FIR ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಕೂಡ FIR ಹಂಗೆ ಇದೆ. ಇನ್ನು 2021 ಡಿಸೆಂಬರ್ 15 ಮತ್ತೆ ಪೊಲೀಸರು ತಪಾಸಣೆ ಮಾಡುವಾಗ ಟೆಂಪದಲ್ಲಿ ಕರುಗಳನ್ನು ಅಮಾನವೀಯವಾಗಿ ಸಾಗಿಸ್ತಾಯಿದ್ರು. ಅದನ್ನು ಅರೆಸ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಡ್ರೈವರ್ ಮುಸ್ಲಿಮನಾಗಿದ್ದ, ಆದರೆ ಅದರ ಆರೋಪಿಯ ಹೆಸರು ಶೇಖರ್ ಅಂತ, ಅವನು ಹಿಂದೂ ಸಂಘಟನೆ ಕಾರ್ಯಕರ್ತ, ಆದರೆ ಡ್ರೈವರ್ ಮುಸ್ಲಿಂ. ಈ ರೀತಿ ಕರುಗಳನ್ನು ಇವತ್ತು ಕುರಿ ಮಾಂಸದ ಜೊತೆಗೆ ಮಿಕ್ಸ್ ಮಾಡಿ, ಕರು ಮಾಂಸವನ್ನು ಕುರಿ ಮಾಂಸದ ಜೊತೆ ಮಿಕ್ಸ್ ಮಾಡಿ ಹಿಂದೂಗಳಿಗೆ ಬಡಿಸ್ತಾ ಇದ್ದಾರೆ, ಹಿಂದೂಗಳಿಗೆ ಕೊಡ್ತಾರೆ. ಆ ಮೂಲಕ ಧರ್ಮಭ್ರಷ್ಟರನ್ನಾಗಿ ಮಾಡ್ತಿದ್ದಾರೆ ಅಂತೇಳಿ ಹಿಂದೂ ಜಾಗರಣ ವೇದಿಕೆಯವರು, ಹಿಂದೂ ಸಂಘಟನೆಯವರು, ಬಜರಂಗ್ ದಳದ
ಜಿಲ್ಲಾ ಸಂಚಾಲಕ ಪುನೀತ್ ದತ್ತ ಅವರ ಆರೋಪವನ್ನು ಮಾಡಿದ್ದಾರೆ. ಈ ಕರು ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು ಅವರಿಗೂ ಗೊತ್ತಿದೆ. ಕರು ಬರುವುದು ಬಜರಂಗ ದಳದ ಸಂಘಟನೆಯವರಿಂದಲೇ ಕರು ಬರುತ್ತೆ. ಆಯ್ತಾ? ಈ ರೀತಿ ಪತ್ರಿಕಾಗೋಷ್ಠಿ ಮಾಡಿದ ನಂತರ ಕರುವಿನ ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಅದು ಕುರಿಯಂಥದ್ದೇ ರೀತಿಯ ಮಾಂಸ ಅಂತಂದರೆ ಇನ್ನಷ್ಟು ಜನರು ಅದರ ಗ್ರಾಹಕರಾಗ್ತಾರೆ ಹೊರತು ಅದು ಕಡಿಮೆ ಆಗಲ್ಲ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಹಾಗಾಗಿಲ್ಲ. ಬೆಂಗಳೂರಲ್ಲಿ ನಾಯಿ ಮಾಂಸ ಸೇರ್ಪಡೆ ಆಗಿದೆ ಕುರಿ ಮಾಂಸದ ಜೊತೆಗೆ ಅಂತಂದ್ರೆ. ಈಗ ಮಂಗಳೂರಲ್ಲಿ ದನದ ಮಾಂಸ, ಹೌದು, ಬೆಂಗಳೂರಿಗೆ ಬರೋದು ನಾಯಿ ಮಾಂಸ ಆಗುತ್ತೆ. ಯಾಕೆಂತಂದ್ರೆ ಬೆಂಗಳೂರಲ್ಲಿ ಆ ರೀತಿ ದನದ ಮೇಲೆ ಭಾವನಾತ್ಮಕವಾಗಿ ಮಾಡೋಕ್ಕಾಗಲ್ಲ. ಯಾಕೆಂತಂದ್ರೆ ಇದು ಗ್ರಾಮೀಣ ಭಾಗಗಳು ಇಲ್ಲಿ ಜಾಸ್ತಿ ಇಲ್ಲ. ಅಲ್ಲಿ ಹಂಗಲ್ಲ, ಮಂಗಳೂರು ಹಂಗಲ್ಲ. ಮಂಗಳೂರು ಅಥವಾ ಜಿಲ್ಲಾ ಭಾಗಗಳಲ್ಲೆಲ್ಲವೂ ಕೂಡ ದನ ಅನ್ನುವಂಥದ್ದು ಒಂದು ಭಾವನಾತ್ಮಕ ವಿಷಯ ಆಗಿರುತ್ತೆ. ಇದು ಮೆಟ್ರೋಪಾಲಿಟನ್ ಸಿಟಿ ಆಗಿರೋದ್ರಿಂದ ಇಲ್ಲಿ ದನ ಅನ್ನುವಂಥದ್ದು ಭಾವನಾತ್ಮಕ ವಿಷಯ ಅಲ್ಲ. ಇನ್ನೂ ಇಲ್ಲಿಂತಲ್ಲ, ಯಾವುದೇ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ದನ, ನೈತಿಕ ಪೊಲೀಸ್ಗಿರಿ, ಲವ್ ಜೆಹಾದ್ ಇದು ಯಾವುದು ನಡೆಯಲ್ಲ. ಯಾಕಂದ್ರೆ ಮೆಟ್ರೋಪಾಲಿಟನ್ ಸಿಟಿ ಇದು. ಆದ್ರಿಂದ ಇಲ್ಲಿ ಕುರಿ ಮಾಂಸದ ಜೊತೆಗೆ ನಾಯಿ ಮಾಂಸ ಇದೆ ಅಂತಂದ್ರೆ ವರ್ಕೌಟ್ ಆಗುತ್ತೆ. ಮಂಗಳೂರಲ್ಲಿ ಕುರಿ ಮಾಂಸದ ಜೊತೆಗೆ ಕರು ಮಾಂಸ ಇದೆ ಅಂತಂದ್ರೆ ಅವರ ರಾಜಕೀಯ ವರ್ಕೌಟ್ ಆಗುತ್ತೆ. ಇಲ್ಲಿ ನಾಯಿ ಮಾಂಸದ ಇದನ್ನ ಮಾಫಿಯಾವನ್ನು ಮಾಡೋದು ಕೂಡ ಇದೇ ಹಿಂದೂ ಸಂಘಟನೆಯವರು ಅಥವಾ ಮುಸ್ಲಿಮರಲ್ಲ. ಹಿಂದೂ ಸಂಘಟನೆಯವರು ಹೌದು ಅಲ್ಲೋ ಬೇರೆ ವಿಷಯ. ಆದರೆ ನಾಯಿ ಮಾಂಸ ದಂಧೆ ಮಾಡುವಂಥದ್ದವರು ಕೂಡ ಮುಸ್ಲಿಮರಲ್ಲ. ಯಾಕಂತಂದ್ರೆ ಹಿಂದೆ ಮೈಸೂರಲ್ಲಿ ಪೊಲೀಸರು ಒಂದು ಹೋಟೆಲ್ ಮೇಲೆ ದಾಳಿ ಮಾಡಿದ್ರು, ನಾಯಿ ಮಾಂಸ ಇದೆ ಅಂತೇಳಿ. ನಾಯಿ ಮಾಂಸವನ್ನ ನಿಜ ನಾಯಿ ಮಾಂಸವನ್ನು ಹಿಡಿದಿದ್ರು. ಹಿಡಿದು ಅದಕ್ಕೆ ಬೀಗ ಹಾಕಿದ್ರು. ಆ ಹೋಟೆಲ್ ಹೆಸರು ಗಣೇಶ್ ರೆಸ್ಟೋರೆಂಟ್ ಅಂತೇಳಿ. ಅವರು ಮುಸ್ಲಿಮರಲ್ಲ. ಆ ನಂತರ ಕಾರವಾರದಲ್ಲಿ ಹಂದಿ ಮಾಂಸದ ಜೊತೆಗೆ ನಾಯಿ ಮಾಂಸ ಮಿಕ್ಸ್ ಮಾಡಿದ್ರು. ಅದರಲ್ಲೂ 4 ಜನ ಆರೋಪಿಗಳನ್ನ ಪೊಲೀಸರು ಹಿಡಿದು ಜೈಲಿಗೆ ಹಾಕಿದ್ದಾರೆ. ಅಲ್ಲೂ ಲ್ಯಾಬಲ್ಲಿ ರಿಪೋರ್ಟ್ ಬಂದೇ ಇಲ್ಲ, ನಾಯಿ ಮಾಂಸನೇ ಅಂತ ಬಂದಿದೆ. ಅಲ್ಲೂ ಒಂದೇ ಒಂದು ಮುಸ್ಲಿಮರು ಇರಲಿಲ್ಲ. ಅಲ್ಲೂ ಇದ್ದದ್ದು ಹಿಂದೂಗಳ ಹೆಸರುಗಳೇ, ಆರೋಪಿಗಳ ಹೆಸರುಗಳು. ಸೊ ನಾಯಿ ಮಾಂಸದಲ್ಲಿ ಇರೋದು ಕೂಡ ಹಿಂದೂ ಆರೋಪಿಗಳೇ, ಹಿಂದುತ್ವದ ಆರೋಪಿಗಳೇ. ಅಲ್ಲಿ ಕರು ಮಾಂಸದ ದಂಧೆಯನ್ನು ನಡೀತಾ ಇದೆ ಮಂಗಳೂರಲ್ಲಿ. ಅದರ ಹಿಂದೆ ಇರುವಂಥದ್ದು ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರೇ. ಇವತ್ತು ಕರುಗಳನ್ನು ಸಾಗಾಟ ಮಾಡಿದ್ದಾರೆ ಅನ್ನುವಂಥ FIRಗಳಿರೋದು ಕೂಡ ಸುಮಾರು ನನ್ನ ಹತ್ರ ಒಂದು 20 FIRಗಳಿದೆ. ಆ 20 FIRಗಳಲ್ಲೂ ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರೇ ಆರೋಪಿಗಳು. ಇದು ಕರು ಮಾಂಸ ಮತ್ತು ನಾಯಿ ಮಾಂಸದ ಮಾಫಿಯಾ ಅಥವಾ ರಾಜಕೀಯ.